ಅಪಘಾತ ಮಾಡಿ ಪರಾರಿಯಾಗಿದ್ದ ಬಸ್ ಚಾಲಕನನ್ನ ಕಾಮಾಕ್ಷಿಪಾಳ್ಯ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಕುಡಿದ ಮತ್ತಿನಲ್ಲಿ ರಸ್ತೆಯಲ್ಲಿ ತೂರಾಡಿಕೊಂಡು ಆಯಾ ತಪ್ಪಿ ರಸ್ತೆಗೆ ಬಿದ್ದ ವ್ಯಕ್ತಿಯ ಮೇಲೆ ಬಸ್ ಟೈರ್ ಹಾರಿದು ಸ್ಥಳದಲ್ಲಿ ಸಾವನ್ನಪ್ಪಿದ್ದ ಘಟನೆ ಕಾಮಾಕ್ಷಿಪಾಳ್ಯ ಹೆಗ್ಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿತ್ತು. ಕಳೆದ 13ರಂದು ಸಂಜೆ 7 ಗಂಟೆಗೆ ಮೃತ 42 ವರ್ಷದ ಚೇತನ್ ಕುಮಾರ್ ಕುಡಿದು ರಸ್ತೆಯಲ್ಲಿ ತೂರಾಡಿ ಆಯಾ ತಪ್ಪಿ ರಸ್ತೆಗೆ ಬೀಳುತ್ತಾನೆ. ಆಗ ಹಿಂದಿನಿಂದ ಬಂದ ಬಸ್ ಈತನ ಮೇಲೆ ಬಸ್ನ ಮುಂಭಾಗದ ಚಕ್ರ ಹರಿದ ಪರಿಣಾಮ ಚೇತನ್ ಕುಮಾರ್ ಸ್ಥಳದಲ್ಲೇ ಮೃತಪಟ್ಟಿರುತ್ತಾನೆ. ಅಪಘಾತದ ನಂತರ ಪರಾರಿಯಾಗಿದ್ದ ಬಸ್ ಚಾಲಕ ನಾರೇಂದ್ರನನ್ನ ಕಾಮಾಕ್ಷಿಪಾಳ್ಯ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಈ ಕಳೆದ ವಾರ 13ನೇ ತಾರೀಕು ರಾತ್ರಿ ಸುಮಾರು 7 ಗಂಟೆಗೆ ಒಬ್ಬರು ವ್ಯಕ್ತಿ ಕುತ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರ ಬ್ಯಾಲೆನ್ಸ್ ತಪ್ಪಿ ರಸ್ತೆ ಕಡೆಗೆ ಬಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರೈವೇಟ್ ಬಸ್ ಅವ್ರ ಮೇಲೆ ಹರಿದಿರುವಂಥದ್ದು. ಇದರಿಂದ ಅವರ ಸ್ಥಳದಲ್ಲೇ ಮೃತಪಟ್ಟು ಈ ಬಗ್ಗೆ ಕಾಮಾಕ್ಷಿಪಾಳ್ಯ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ಸು ಆಕ್ಸಿಡೆಂಟ್ ಆದಮೇಲೆ ಅವರು ಪರಾರಿಯಾಗಿದ್ದಾರೆ. ಅದಾದಮೇಲೆ ನಾವು ಅದನ್ನು ಐಡೆಂಟಿಫೈ ಮಾಡಿ ಈಗ ಆರೋಪಿನ ಪತ್ತೆ ಮಾಡಿ ವಿಚಾರಣೆ ನಡೆಸ್ತೀವಿ. ಅಸ್ಸಾಂ ಇದು ಒರಿಸ್ಸಾ ಮೂಲದವರು, ಆಮೇಲೆ ಇಲ್ಲಿ ಲೋಕಲ್ ಪೀಣ್ಯದಲ್ಲಿ ವಾಸ. ಅಲ್ಲ, ಬಸ್ ತಗೊಂಡು ಹೋಗಿದ್ರು ಅವರು. ಬಸ್ ತಗೊಂಡು ಹೋಗಿ ಆದ್ಮೇಲೆ ನಮಗೆ ಗೊತ್ತಿರಲಿಲ್ಲ ಯಾವ ಬಸ್ಸು. ಆಮೇಲೆ ನಾವು ಬಸ್ ಟ್ರೇಸ್ ಮಾಡಿ ಆರೋಪಿನ ಪತ್ತೆ ಮಾಡಿದಾಗ ಪ್ರೈವೇಟ್ ಒಂದು ಉಮೇಶ್ ಟ್ರಾನ್ಸ್ಪೋರ್ಟ್ ಅನ್ನೋ ಕಂಪನಿ ಸಂಬಂಧಪಟ್ಟಂಥ ಬಸ್ ಗೊತ್ತಾಗಿದೆ. ಆಮೇಲೆ ನಾವು ಡ್ರೈವರ್ನ ಪತ್ತಾಗಿದೆ ಸರ್. ನಂಬರ್ ಐಡೆಂಟಿಫೈ ಮಾಡಿದ್ದೀವಿ.